ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಕಾಲಚಕ್ರ ಉರುಳುತ್ತಿದೆ. ಮತ್ತೊಂದು ಹೊಸ ವರ್ಷದ ಹೊಸ್ತಿಲಲ್ಲಿ ನಾವಿದ್ದೇವೆ. ಹಿಂದೂ ಪಂಚಾಂಗದ ಪ್ರಕಾರ 2026 ಮಾರ್ಚ್ 19ರಂದು ಶ್ರೀ ಪರಾಭವ ನಾಮ ಸಂವತ್ಸರ ಆರಂಭವಾಗಲಿದೆ. ಈ ಯುಗಾದಿಯು ವೃಷಭ ರಾಶಿಯವರ ಜೀವನದಲ್ಲಿ ಯಾವ ಹೊಸ ಬೆಳಕನ್ನು ತರಲಿದೆ? ನಿಮ್ಮ ಉದ್ಯೋಗದಲ್ಲಿ ಪ್ರಗತಿ ಇದೆಯೇ? ಆರೋಗ್ಯ ಸಮಸ್ಯೆಗಳು ಸುಧಾರಿಸುತ್ತವೆಯೇ? ಪ್ರೀತಿ ಮತ್ತು ಸಂಸಾರದಲ್ಲಿ ಬದಲಾವಣೆಗಳೇನು? ಈ ಎಲ್ಲ ಪ್ರಶ್ನೆಗಳಿಗೆ ಇಂದಿನ ಸುದೀರ್ಘ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಕೊನೆಯಲ್ಲಿ ನಿಮಗಾಗಿ ವಿಶೇಷ ಪರಿಹಾರಗಳನ್ನು ತಿಳಿಸಿಕೊಡಲಿದ್ದೇವೆ. ಧನಲಾಭ ಮತ್ತು ವೃತ್ತಿ ಜೀವನ. ಈ ವರ್ಷ ವೃಷಭ ರಾಶಿಯವರಿಗೆ ಗ್ರಹಗಳ ಆಟ ಬಹಳ ವಿಶಿಷ್ಟವಾಗಿದೆ. ಪ್ರಮುಖವಾಗಿ ಶನಿ, ಗುರು ಮತ್ತು ರಾಹುಕೇತುಗಳ ಸ್ಥಾನ ಬದಲಾವಣೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. 1. ಶನಿದೇವನ ಪ್ರಭಾವ. 11ನೇ ಮನೆಯಲ್ಲಿ ಕುಂಭರಾಶಿಯ ಸಂಚಾರ. ಶನಿದೇವನನ್ನು ಕರ್ಮಫಲದಾತ ಎನ್ನಲಾಗುತ್ತದೆ. ವೃಷಭ ರಾಶಿಯವರಿಗೆ ಶನಿಯು 9ನೇ ಅಂದರೆ ಭಾಗ್ಯ ಮತ್ತು 10ನೇ ಅಂದರೆ ಕರ್ಮ ಮನೆಗೆ ಅಧಿಪತಿ. ಪ್ರಸ್ತುತ ಶನಿಯು ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಅಂದರೆ ಲಾಭಸ್ಥಾನದಲ್ಲಿ ಸಂಚರಿಸುತ್ತಿದ್ದಾನೆ. ಲಾಭದ ಸುರಿಮಳೆ. 11ನೇ ಮನೆಯಲ್ಲಿ ಶನಿ ಇರುವುದು ಅತ್ಯಂತ ಶುಭ ಎಂದು ಪರಿಗಣಿಸಲಾಗುತ್ತದೆ. ಕಳೆದ 2-3 ವರ್ಷಗಳಿಂದ ನೀವು ಪಟ್ಟ ಕಷ್ಟಕ್ಕೆ ಈಗ ಪ್ರತಿಫಲ ಸಿಗುವ ಸಮಯ. ಹಳೆಯ ಬಾಕಿ ವಸೂಲಿ. ಬರಬೇಕಿದ್ದ ಹಣ, ಸಿಗಬೇಕಿದ್ದ ಪ್ರಮೋಷನ್ ಅಥವಾ ಕಾನೂನು ಹೋರಾಟದಲ್ಲಿ ಗೆಲುವು ಈ ಅವಧಿಯಲ್ಲಿ ಲಭ್ಯವಾಗಲಿದೆ. ಶನಿಯ ಕಠಿಣ ಪಾಠ. ಶನಿ ಇಲ್ಲಿ ನಿಧಾನಗತಿಯ ಪ್ರಗತಿಯನ್ನು ನೀಡುತ್ತಾನೆ. ಅಂದರೆ ನೀವು ಶಾರ್ಟ್ಕಟ್ ಹುಡುಕದೆ ಕಠಿಣ ಪರಿಶ್ರಮ ಪಟ್ಟರೆ ಮಾತ್ರ ಈ ಲಾಭ ಸ್ಥಿರವಾಗಿರುತ್ತದೆ. 2. ಗುರುಗ್ರಹದ ಸಂಚಾರ. 2ನೇ ಮನೆಯಲ್ಲಿ ಭಾಗ್ಯೋದಯ. ದೇವಗುರು ಬೃಹಸ್ಪತಿಯು ಜ್ಞಾನ ಮತ್ತು ಸಮೃದ್ಧಿಯ ಕಾರಕ. ಮೇ 21, 2026ರವರೆಗೆ ಗುರುವು ನಿಮ್ಮ ಜಾತಕದ 2ನೇ ಮನೆಯಲ್ಲಿ ಅಂದರೆ ಧನ ಮತ್ತು ಕುಟುಂಬ ಸ್ಥಾನದಲ್ಲಿ ಇರುತ್ತಾನೆ. ಕುಟುಂಬದಲ್ಲಿ ಸಂತಸ. 2ನೇ ಮನೆಯಲ್ಲಿ ಗುರು ಇರುವುದರಿಂದ ಕುಟುಂಬದಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗುತ್ತವೆ. ಮದುವೆ, ಮುಂಜಿ ಅಥವಾ ಹೊಸ ಮಗುವಿನ ಆಗಮನದಂತಹ ಮಂಗಳ ಕಾರ್ಯಗಳು ನಡೆಯುತ್ತವೆ. ವಾಕ್ಸಿದ್ಧಿ. ನಿಮ್ಮ ಮಾತಿಗೆ ಬೆಲೆ ಸಿಗುತ್ತದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ನೀವು ಹೂಡಿಕೆ ಮಾಡಿದ ಹಣವು ಈ ಸಮಯದಲ್ಲಿ ದ್ವಿಗುಣಗೊಳ್ಳುವ ಸಾಧ್ಯತೆ ಇದೆ. ಮೇ 21ರ ನಂತರ ಗುರುವು 3ನೇ ಮನೆಗೆ ಬದಲಾದಾಗ ನಿಮ್ಮ ಸಾಹಸ ಮತ್ತು ಧೈರ್ಯ ಹೆಚ್ಚಾಗುತ್ತದೆ. ಸಣ್ಣ ಪ್ರವಾಸಗಳು ನಿಮಗೆ ಲಾಭ ತಂದುಕೊಡುತ್ತವೆ. 3. ರಾಹು ಮತ್ತು ಕೇತುಗಳ ಪ್ರಭಾವ. ನಿರ್ಧಾರಗಳಲ್ಲಿ ಎಚ್ಚರಿಕೆ. ರಾಹು ಮತ್ತು ಕೇತುಗಳು ನೆರಳು ಗ್ರಹಗಳು. ಇವು ನಿಮ್ಮ ಮಾನಸಿಕ ಸ್ಥಿತಿಯನ್ನು ನಿಯಂತ್ರಿಸುತ್ತವೆ. ರಾಹು ಅಂದರೆ ಲಾಭಸ್ಥಾನದಲ್ಲಿ. ಶನಿಯ ಜೊತೆಗೆ ರಾಹು ಕೂಡ 11ನೇ ಮನೆಯಲ್ಲಿದ್ದರೆ ಅನಿರೀಕ್ಷಿತ ಧನಲಾಭವಾಗುತ್ತದೆ. ಷೇರು ಮಾರುಕಟ್ಟೆ ಅಥವಾ ಲಾಟರಿ ಮೂಲಕ ಹಣ ಬರುವ ಯೋಗವಿದೆ. ಆದರೆ ಇದು ಭ್ರಮೆಯನ್ನು ಸೃಷ್ಟಿಸಬಹುದು. ಆದ್ದರಿಂದ ದೊಡ್ಡ ಹೂಡಿಕೆ ಮಾಡುವಾಗ 100 ಬಾರಿ ಯೋಚಿಸಿ. ಕೇತು ಅಂದರೆ 5ನೇ ಮನೆಯಲ್ಲಿ. ಕೇತುವು ನಿಮ್ಮ 5ನೇ ಮನೆಯಲ್ಲಿ ಇರುವುದರಿಂದ ಸಂತಾನದ ವಿಷಯದಲ್ಲಿ ಸ್ವಲ್ಪ ಕಾಳಜಿ ಬೇಕು. ವಿದ್ಯಾರ್ಥಿಗಳು ಓದಿನ ಕಡೆಗೆ ಗಮನ ಹರಿಸಲು ಕಷ್ಟಪಡಬಹುದು. ಆಧ್ಯಾತ್ಮದ ಕಡೆಗೆ ನಿಮ್ಮ ಒಲವು ಹೆಚ್ಚಾಗಲಿದೆ. 4. ಮೇಷರಾಶಿಯಿಂದ ವೃಷಭಕ್ಕೆ ಗ್ರಹಗಳ ಬದಲಾವಣೆ. ವರ್ಷದ ಮಧ್ಯಭಾಗದಲ್ಲಿ ಸೂರ್ಯ, ಬುಧ ಮತ್ತು ಶುಕ್ರ ಗ್ರಹಗಳು ನಿಮ್ಮ ರಾಶಿಯ ಮೇಲೆ ಸಂಚರಿಸುವಾಗ ಅಂದರೆ ಏಪ್ರಿಲ್ನಿಂದ ಮೇ ತಿಂಗಳು ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಕಳೆ ಬರುತ್ತವೆ. ಆಕರ್ಷಣಾ ಶಕ್ತಿ ಹೆಚ್ಚಾಗುತ್ತವೆ. ಹೊಸ ಬಟ್ಟೆ, ಆಭರಣ ಅಥವಾ ವಾಹನ ಖರೀದಿ ಮಾಡುವ ಯೋಗ ಒದಗಿ ಬರುತ್ತದೆ. ವೀಕ್ಷಕರೇ, ನೆನಪಿಡಿ, ಶನಿ ಲಾಭ ನೀಡುತ್ತಿದ್ದಾನೆ ಎಂದರೆ ನಾವು ಸೋಮಾರಿಗಳಾಗಬೇಕು ಎಂದಲ್ಲ. ಶನಿ ನ್ಯಾಯದೇವತೆ. ನೀವು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೀರೋ ಅಷ್ಟೇ ದೊಡ್ಡ ಮಟ್ಟದ ಯಶಸ್ಸನ್ನು ಈ ಪರಾಭವ ನಾಮ ಸಂವತ್ಸರ ನಿಮಗೆ ತಂದುಕೊಡಲಿದೆ. ವಿಶೇಷವಾಗಿ ಮೇ ತಿಂಗಳವರೆಗೆ ಗುರುವಿನ ಅನುಗ್ರಹ ಇರುವುದರಿಂದ ಹಣಕಾಸಿನ ವ್ಯವಹಾರಗಳನ್ನು ಚುರುಕುಗೊಳಿಸಿ. 1. ಆರ್ಥಿಕ ಸ್ಥಿತಿ. ಸಂಪತ್ತಿನ ವೃದ್ಧಿ. 2026ರ ಶ್ರೀ ಪರಾಭವ ನಾಮ ಸಂವತ್ಸರವು ವೃಷಭ ರಾಶಿಯವರಿಗೆ ಆರ್ಥಿಕವಾಗಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಲಿದೆ. ಸ್ಥಿರ ಆಸ್ತಿಯಿಂದ ಲಾಭ. ಈ ವರ್ಷ ನೀವು ಪೂರ್ವಜರ ಆಸ್ತಿಯಿಂದ ಅಥವಾ
ಹಳೆಯ ಭೂಮಿಯ ಮಾರಾಟದಿಂದ ದೊಡ್ಡ ಮೊತ್ತದ ಹಣವನ್ನು ನಿರೀಕ್ಷಿಸಬಹುದು. ಹಣದ ಹರಿವು. ಗುರುವು ಮೇ 21ರವರೆಗೆ ನಿಮ್ಮ 2ನೇ ಮನೆಯಲ್ಲಿ ಅಂದರೆ ಧನಸ್ಥಾನದಲ್ಲಿ ಇರುವುದರಿಂದ ಹಣದ ಒಳಹರಿವು ನಿರಂತರವಾಗಿರುತ್ತದೆ. ನೀವು ಉಳಿತಾಯ ಮಾಡಲು ಇದು ಸುಸಮಯ. ಹಳೆಯ ಸಾಲಗಳ ಮುಕ್ತಿ. ಬಹಳ ದಿನಗಳಿಂದ ಕಾಡುತ್ತಿದ್ದ ಸಾಲದ ಸುಳಿಗಳಿಂದ ಹೊರಬರಲು ಈ ವರ್ಷ ದಾರಿಗಳು ಸುಗಮವಾಗಲಿವೆ. 2. ಉದ್ಯೋಗಿಗಳಿಗೆ ಪದೋನ್ನತಿ ಮತ್ತು ಸಂಬಳ ಏರಿಕೆ. ಉದ್ಯೋಗಸ್ಥ ವೃಷಭರಾಶಿಯವರಿಗೆ ಈ ವರ್ಷ ಶನಿದೇವನ ಕೃಪೆ ಅಪಾರವಾಗಿದೆ. ಕ್ಷೇತ್ರವಾರು ಲಾಭ. ವಿಶೇಷವಾಗಿ ಐಟಿ, ಬ್ಯಾಂಕಿಂಗ್, ಶಿಕ್ಷಣ ಕ್ಷೇತ್ರ ಮತ್ತು ಸರ್ಕಾರಿ ಕೆಲಸದಲ್ಲಿ ಇರುವವರಿಗೆ ಈ ವರ್ಷ ಅತ್ಯಂತ ಶುಭವಾಗಿದೆ. ಪ್ರಮೋಷನ್ ಯೋಗ. ವರ್ಷದ ಮಧ್ಯಭಾಗದಲ್ಲಿ ಅಂದರೆ ಜೂನ್ ನಂತರ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಉನ್ನತ ಹುದ್ದೆ ಅಥವಾ ಬೇರೆ ಕಂಪನಿಯಿಂದ ಆಕರ್ಷಕ ಆಫರ್ ಬರುವ ಸಾಧ್ಯತೆ ಇದೆ. ಗೌರವ. ಕಚೇರಿಯಲ್ಲಿ ನಿಮ್ಮ ನಿರ್ಧಾರಗಳಿಗೆ ಮತ್ತು ಕೆಲಸಕ್ಕೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಪಾತ್ರವಾಗುವಿರಿ. 3. ವ್ಯಾಪಾರಿಗಳಿಗೆ ಹೂಡಿಕೆ ಮತ್ತು ವ್ಯವಹಾರ. ವ್ಯಾಪಾರಸ್ಥರಿಗೆ ಈ ವರ್ಷ ಆರಂಭದಲ್ಲಿ ಸ್ವಲ್ಪ ಮಿಶ್ರಫಲ ಇದ್ದರೂ ಉತ್ತರಾರ್ಧವು ಅದ್ಭುತವಾಗಿರುತ್ತದೆ. ಮಿಶ್ರಫಲ. ವರ್ಷದ ಆರಂಭದಲ್ಲಿ ವ್ಯಾಪಾರದಲ್ಲಿ ಏರಿಳಿತ ಇರಬಹುದು. ಸ್ಪರ್ಧಿಗಳಿಂದ ಸ್ವಲ್ಪ ಪೈಪೋಟಿ ಎದುರಾಗಬಹುದು. ಬೂಸ್ಟರ್ ಅವಧಿ ಅಂದರೆ ಸೆಪ್ಟೆಂಬರ್ನಿಂದ ಡಿಸೆಂಬರ್. ಈ 4 ತಿಂಗಳುಗಳು ವೃಷಭ ರಾಶಿಯ ವ್ಯಾಪಾರಿಗಳಿಗೆ ಜಾಕ್ಪಾಟ್ ಇದ್ದಂತೆ. ಹೊಸ ಬಿಸ್ನೆಸ್ ಆರಂಭಿಸಲು ಅಥವಾ ಭೂಮಿ ಕಟ್ಟಡದ ಮೇಲೆ ಹೂಡಿಕೆ ಮಾಡಲು ಇದು ಅತ್ಯಂತ ಶುಭಕಾಲ. ಪಾಲುದಾರಿಕೆ. ಹೊಸ ಪಾಲುದಾರರನ್ನು ಸೇರಿಸಿಕೊಳ್ಳುವ ಮುನ್ನ ಸರಿಯಾದ ಒಪ್ಪಂದ ಮಾಡಿಕೊಳ್ಳಿ, ಇಲ್ಲದಿದ್ದರೆ ತಪ್ಪು ತಿಳುವಳಿಕೆ ಉಂಟಾಗಬಹುದು. 4. ಶನಿದೇವನ ವಿಶೇಷ ಸಲಹೆ ಮತ್ತು ಎಚ್ಚರಿಕೆ. ಶನಿದೇವನು 11ನೇ ಮನೆಯಲ್ಲಿ ಲಾಭ ನೀಡುತ್ತಿದ್ದಾನೆ ಎಂದರೆ ಅದು ಧರ್ಮದ ಹಾದಿಯಲ್ಲಿದ್ದವರಿಗೆ ಮಾತ್ರ. ಶಾರ್ಟ್ಕಟ್ ಬೇಡ. ರಾಹು ಪ್ರಭಾವದಿಂದಾಗಿ ನಿಮಗೆ ಬೇಗ ಶ್ರೀಮಂತರಾಗಬೇಕು ಎಂಬ ಆಸೆ ಉಂಟಾಗಿ ಬೆಟ್ಟಿಂಗ್, ಗ್ಯಾಂಬ್ಲಿಂಗ್ ಅಥವಾ ಅಕ್ರಮ ವ್ಯವಹಾರಗಳ ಕಡೆ ಮನಸ್ಸು ಹೋಗಬಹುದು. ಈ ಹಾದಿ ಹಿಡಿದರೆ ಶನಿದೇವನ ದಂಡನೆಗೆ ಒಳಗಾಗಬೇಕಾದೀತು. ಆಸೆಗಳ ಈಡೇರಿಕೆ. ಶ್ರಮ ಪಡುವವರಿಗೆ ಶನಿಯು ಈ ವರ್ಷ ದೀರ್ಘಕಾಲದ ಕನಸುಗಳನ್ನು ಅಂದರೆ ಉದಾಹರಣೆಗೆ ಸ್ವಂತ ಮನೆ ಖರೀದಿ ಈಡೇರಿಸುತ್ತಾನೆ. ಸ್ನೇಹಿತರೆ, ವೃಷಭ ರಾಶಿಯವರಿಗೆ 2026ರಲ್ಲಿ ಹಣದ ಕೊರತೆಯಂತೂ ಕಾಡುವುದಿಲ್ಲ. ಆದರೆ ನೆನಪಿಡಿ, ಹಣ ಬಂದಷ್ಟೇ ವೇಗವಾಗಿ ಖರ್ಚಾಗುವ ಸಾಧ್ಯತೆಯೂ ಇರುತ್ತದೆ. ವಿಶೇಷವಾಗಿ ಸೆಪ್ಟೆಂಬರ್ ನಂತರದ ಸಮಯದಲ್ಲಿ ನಿಮ್ಮ ಆಸ್ತಿ ವೃದ್ಧಿಗೆ ಬಳಸಿಕೊಳ್ಳಿ. ನೀವು ಕಚೇರಿಯಲ್ಲಿ ಪ್ರಮೋಷನ್ ನಿರೀಕ್ಷಿಸುತ್ತಿದ್ದರೆ ನಿಮ್ಮ ಪ್ರಾಮಾಣಿಕತೆ ಒಂದೇ ನಿಮ್ಮನ್ನು ಗುರಿ ತಲುಪಿಸುತ್ತದೆ. ಶಿಕ್ಷಣ ಮತ್ತು ವಿದೇಶಿ ಯೋಗ. 1. ವಿದ್ಯಾರ್ಥಿಗಳಿಗೆ ಸುವರ್ಣಕಾಲ. 2026ರ ಈ ಸಂವತ್ಸರವು ವೃಷಭ ರಾಶಿಯ ವಿದ್ಯಾರ್ಥಿಗಳ ಪಾಲಿಗೆ ಒಂದು ಮೈಲಿಗಲ್ಲು. ಏಕಾಗ್ರತೆಯ ಸಿದ್ಧಿ. ಇಲ್ಲಿಯವರೆಗೆ ಓದಿನಲ್ಲಿ ಆಸಕ್ತಿ ಇಲ್ಲದಿದ್ದವರು ಅಥವಾ ಗಮನ ಹರಿಸಲು ಕಷ್ಟಪಡುತ್ತಿದ್ದವರು ಈ ವರ್ಷ ಅದ್ಭುತ ಸುಧಾರಣೆ ಕಾಣುತ್ತಾರೆ. ಬುಧ ಮತ್ತು ಗುರುವಿನ ಶುಭ ದೃಷ್ಟಿಯಿಂದ ನಿಮ್ಮ ಗ್ರಹಣ ಶಕ್ತಿ ಹೆಚ್ಚಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು. ನೀವು ಕೆಎಎಸ್, ಐಎಎಸ್, ಬ್ಯಾಂಕಿಂಗ್ ಅಥವಾ ಯಾವುದೇ ಸರ್ಕಾರಿ ಹುದ್ದೆಗಳಿಗಾಗಿ ತಯಾರಿ ನಡೆಸುತ್ತಿದ್ದರೆ ಈ ವರ್ಷ ನಿಮಗೆ 90%ರಷ್ಟು ಯಶಸ್ಸಿನ ಸಾಧ್ಯತೆ ಇದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಅದೃಷ್ಟವು ಸಾಥ್ ನೀಡಲಿದೆ. ತಾಂತ್ರಿಕ ಶಿಕ್ಷಣ, ಇಂಜಿನಿಯರಿಂಗ್, ವೈದ್ಯಕೀಯ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿರುವ ವಿದ್ಯಾರ್ಥಿಗಳಿಗೆ ಹೊಸ ಆವಿಷ್ಕಾರಗಳನ್ನು ಮಾಡಲು ಅಥವಾ ಉನ್ನತ ರ್ಯಾಂಕ್ ಪಡೆಯಲು ಇದು ಪ್ರಸಕ್ತ ಸಮಯ. 2. ವಿದೇಶಿ ಯೋಗ ಮತ್ತು ಉನ್ನತ ಶಿಕ್ಷಣ. ಬಹಳಷ್ಟು ವೃಷಭ ರಾಶಿಯವರ ಕನಸು ಸಮುದ್ರ ದಾಟಿ ವಿದೇಶದಲ್ಲಿ ಜ್ಞಾನಾರ್ಜನೆ ಮಾಡುವುದು. ಆ ಕನಸು ನನಸಾಗುವ ಸಮಯ ಹತ್ತಿರ ಬಂದಿದೆ. ವೀಸಾ ಮತ್ತು ಅಡ್ಮಿಷನ್. ಕಳೆದ ವರ್ಷಗಳಲ್ಲಿ ವೀಸಾ ರಿಜೆಕ್ಟ್ ಆಗಿದ್ದಲ್ಲಿ ಅಥವಾ ಅಡ್ಮಿಷನ್ ಸಿಗದೆ ನಿರಾಸೆಯಾಗಿದ್ದಲ್ಲಿ ಈ ವರ್ಷ ಆ ಅಡೆತಡೆಗಳು ನಿವಾರಣೆಯಾಗಲಿವೆ. ಜೂನ್ ನಂತರದ ಅವಧಿಯಲ್ಲಿ ವಿದೇಶಿ ವಿಶ್ವವಿದ್ಯಾಲಯಗಳಿಂದ ಶುಭವಾರ್ತೆ ಕೇಳುವಿರಿ. ಸ್ಕಾಲರ್ಶಿಪ್ ಲಾಭ. ಆರ್ಥಿಕ ಕಾರಣಗಳಿಂದ ವಿದೇಶಿ ಶಿಕ್ಷಣ ಅರ್ಧಕ್ಕೆ ನಿಂತಿದ್ದರೆ ಈ ವರ್ಷ ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಗಳಿಂದ ವಿದ್ಯಾರ್ಥಿ ವೇತನ ದೊರೆಯುವ
ಬಲವಾದ ಯೋಗವಿದೆ. ಹೊಸ ಭಾಷೆಗಳ ಕಲಿಕೆ. ವಿದೇಶಕ್ಕೆ ಹೋಗುವ ಸಿದ್ಧತೆಯಲ್ಲಿರುವವರು ಹೊಸ ಭಾಷೆಗಳನ್ನು ಕಲಿಯಲು ಆರಂಭಿಸಿ. ಅದು ನಿಮ್ಮ ಭವಿಷ್ಯದ ವೃತ್ತಿಜೀವನಕ್ಕೆ ಹೆಚ್ಚಿನ ಬಲ ನೀಡಲಿದೆ. 3. ಯಶಸ್ಸಿನ ಸೂತ್ರ ಮತ್ತು ಸಲಹೆಗಳು. ಗ್ರಹಗತಿಗಳು ಚೆನ್ನಾಗಿದ್ದರೂ ನಿಮ್ಮ ಪ್ರಯತ್ನ ಅತಿ ಮುಖ್ಯ. ಏಕಾಗ್ರತೆ ಕಾಪಾಡಿಕೊಳ್ಳಿ. ಕೇತುವಿನ ಪ್ರಭಾವದಿಂದ 5ನೇ ಮನೆಯಲ್ಲಿ ಸ್ವಲ್ಪ ಮಟ್ಟಿನ ವಿಚಲಿತತೆ ಉಂಟಾಗಬಹುದು. ಇದನ್ನು ಹೋಗಲಾಡಿಸಲು ಪ್ರತಿದಿನ 10 ನಿಮಿಷ ಪ್ರಾಣಾಯಾಮ ಅಥವಾ ಧ್ಯಾನ ಮಾಡಿ. ಗುರು ಹಿರಿಯರ ಆಶೀರ್ವಾದ. ಈ ವರ್ಷ ನಿಮ್ಮ ಶಿಕ್ಷಕರು ಮತ್ತು ತಂದೆ ತಾಯಿಯ ಮಾರ್ಗದರ್ಶನವನ್ನು ಚಾಚೂ ತಪ್ಪದೆ ಪಾಲಿಸಿ. ಅವರ ಆಶೀರ್ವಾದವೇ ನಿಮ್ಮ ಗೆಲುವಿನ ಗುಟ್ಟು. ಸಲಹೆ: ಬುಧವಾರದಂದು ಗಣಪತಿಯನ್ನು ಪೂಜಿಸಿ ಮತ್ತು ಹಸಿರು ಬಣ್ಣದ ವಸ್ತುವನ್ನು ದಾನ ಮಾಡಿ. ಇದು ನಿಮ್ಮ ಬುದ್ಧಿಶಕ್ತಿಯನ್ನು ಮತ್ತಷ್ಟು ಚುರುಕುಗೊಳಿಸುತ್ತದೆ. ವಿದ್ಯಾರ್ಥಿ ಮಿತ್ರರೇ, ವೃಷಭ ರಾಶಿಯವರಿಗೆ ಈ ವರ್ಷ ಸರಸ್ವತಿ ದೇವಿಯ ಕೃಪೆ ಅಪಾರವಾಗಿದೆ. ನೀವು ಕಾಣುತ್ತಿರುವ ದೊಡ್ಡ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಇದು ಸರಿಯಾದ ಸಮಯ. ಸೋಮಾರಿತನ ಬಿಟ್ಟು ಸತತ ಪ್ರಯತ್ನ ಮಾಡಿ. 2026ರ ಈ ಹೊಸ ವರ್ಷ ನಿಮ್ಮ ಶೈಕ್ಷಣಿಕ ಜೀವನದಲ್ಲಿ ಹೊಸ ಇತಿಹಾಸ ಬರೆಯಲಿದೆ. ವಿದೇಶಿ ಪ್ರಯಾಣದ ಹಂಬಲ ಇರುವವರು ಈಗಲೇ ತಯಾರಿ ಆರಂಭಿಸಿ. ಕುಟುಂಬ ಮತ್ತು ಪ್ರೇಮ ಜೀವನ. 1. ಕೌಟುಂಬಿಕ ಸೌಹಾರ್ದತೆ ಮತ್ತು ಶುಭ ಕಾರ್ಯಗಳು. ವೃಷಭ ರಾಶಿಯವರಿಗೆ ಈ ವರ್ಷದ ಆರಂಭವು ಕೌಟುಂಬಿಕವಾಗಿ ಬಹಳ ಆಹ್ಲಾದಕರವಾಗಿರುತ್ತದೆ. ಗುರುಬಲದ ಪ್ರಭಾವ. ಮೇ 21ರವರೆಗೆ ದೇವಗುರು ಬೃಹಸ್ಪತಿಯು ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಅಂದರೆ ಕುಟುಂಬ ಸ್ಥಾನದಲ್ಲಿ ನೆಲೆಸಿದ್ದಾನೆ. ಇದರರ್ಥ ಮನೆಯಲ್ಲಿ ಇದ್ದ ಹಳೆಯ ಕಹಿ ಘಟನೆಗಳು ಮರೆಯಾಗಿ ಸಾಮರಸ್ಯ ಮೂಡುತ್ತದೆ. ಮಾತಿನಲ್ಲೇ ಗೆಲುವು. ನಿಮ್ಮ ವಾಣಿ ಅಥವಾ ಮಾತು ಬಹಳ ಪ್ರಭಾವಶಾಲಿಯಾಗಿರುತ್ತದೆ. ಕಠಿಣ ಸಮಸ್ಯೆಗಳನ್ನು ಕೂಡ ನೀವು ಮಾತಿನ ಮೂಲಕವೇ ಬಗೆಹರಿಸುತ್ತೀರಿ. ಮಂಗಳ ಕಾರ್ಯಗಳು. ಮನೆಯಲ್ಲಿ ಮದುವೆ, ಗೃಹಪ್ರವೇಶ ಅಥವಾ ನಾಮಕರಣದಂತಹ ಶುಭ ಸಮಾರಂಭಗಳು ನಡೆಯುವ ಬಲವಾದ ಯೋಗವಿದೆ. ಹಿರಿಯರ ಆರೋಗ್ಯ ಸುಧಾರಿಸಲಿದೆ ಮತ್ತು ಅವರ ಸಂಪೂರ್ಣ ಬೆಂಬಲ ನಿಮ್ಮ ನಿರ್ಧಾರಗಳಿಗೆ ಸಿಗಲಿದೆ. 2. ಸಂತಾನ ಭಾಗ್ಯ ಮತ್ತು ಮಕ್ಕಳ ಪ್ರಗತಿ. ದಂಪತಿಗಳ ಪಾಲಿಗೆ ಈ ಸಂವತ್ಸರವು ಸಂತಸ ತರಲಿದೆ. ಶುಭ ಸುದ್ದಿ: ದೀರ್ಘಕಾಲದಿಂದ ಮಕ್ಕಳ ನಿರೀಕ್ಷೆಯಲ್ಲಿದ್ದ ವೃಷಭ ರಾಶಿಯ ದಂಪತಿಗಳಿಗೆ ವರ್ಷದ ದ್ವಿತೀಯಾರ್ಧದಲ್ಲಿ ಅಂದರೆ ಜುಲೈ ನಂತರ ಆಶಾದಾಯಕ ಫಲಿತಾಂಶ ಸಿಗಲಿದೆ. ಮಕ್ಕಳ ಅಭಿವೃದ್ಧಿ. ಈಗಾಗಲೇ ಮಕ್ಕಳಿರುವ ಪೋಷಕರಿಗೆ ಅವರ ವಿದ್ಯಾಭ್ಯಾಸ ಅಥವಾ ವೃತ್ತಿಜೀವನದಲ್ಲಿ ಕಂಡುಬರುವ ಪ್ರಗತಿಯು ಹೆಮ್ಮೆ ತರಲಿದೆ. ಮಕ್ಕಳಿಂದ ನಿಮಗೆ ಗೌರವ ಮತ್ತು ಸಮಾಜದಲ್ಲಿ ಮನ್ನಣೆ ಸಿಗಲಿದೆ. 3. ಪ್ರೇಮ ಜೀವನ ಮತ್ತು ವಿವಾಹ ಯೋಗ. ಅವಿವಾಹಿತರಿಗೆ ಮತ್ತು ಪ್ರೇಮಿಗಳಿಗೆ ಈ ವರ್ಷವು ರೋಚಕ ತಿರುವುಗಳನ್ನು ನೀಡಲಿದೆ. ಹೊಸ ಸಂಬಂಧಗಳು. ಒಂಟಿಯಾಗಿರುವ ವೃಷಭ ರಾಶಿಯವರಿಗೆ ಆಕರ್ಷಕ ವ್ಯಕ್ತಿಗಳಿಂದ ಪ್ರೇಮ ಪ್ರಸ್ತಾಪಗಳು ಬರುವ ಸಾಧ್ಯತೆಯಿದೆ. ಸಾಮಾಜಿಕ ಜಾಲತಾಣ ಅಥವಾ ಸ್ನೇಹಿತರ ಮೂಲಕ ಹೊಸ ಪರಿಚಯಗಳು ಮದುವೆಯವರೆಗೆ ತಲುಪಬಹುದು. ಮದುವೆ ನಿಶ್ಚಯ. ಪ್ರೀತಿಸುತ್ತಿರುವವರಿಗೆ ಮನೆಯವರ ಒಪ್ಪಿಗೆ ಸಿಗುವ ಕಾಲವಿದು. ವಿವಾಹದ ಮಾತುಕತೆಗಳು ಅಂತಿಮಗೊಳ್ಳಲಿವೆ. ಎಚ್ಚರಿಕೆ ಗಂಟೆ. ಇಲ್ಲಿ ಒಂದು ಮುಖ್ಯ ವಿಷಯವೆಂದರೆ ರಾಹುಕೇತುಗಳ ಪ್ರಭಾವದಿಂದಾಗಿ ನೀವು ಭಾವನಾತ್ಮಕವಾಗಿ ಬೇಗನೆ ಯಾರಿಗಾದರೂ ಮಾರು ಹೋಗಬಹುದು. ಯಾರನ್ನಾದರೂ ಕಣ್ಣು ಮುಚ್ಚಿ ನಂಬುವ ಮೊದಲು ಅವರ ಹಿನ್ನೆಲೆಯನ್ನು ಸರಿಯಾಗಿ ಪರೀಕ್ಷಿಸಿ. ಹೊಸ ಸಂಬಂಧಗಳಲ್ಲಿ ಮೋಸ ಹೋಗುವ ಸಂಭವವಿರುತ್ತದೆ, ಆದ್ದರಿಂದ ಎಚ್ಚರ. 4. ಸಂಬಂಧಗಳ ಯಶಸ್ಸಿಗೆ ಮಂತ್ರ. ಸಂಬಂಧಗಳು ಗಟ್ಟಿಯಾಗಲು ಈ ವರ್ಷ ನೀವು ಪಾಲಿಸಬೇಕಾದ ಕೆಲವು ಸೂತ್ರಗಳು. ಮುಕ್ತ ಸಂವಹನ. ಸಂಗಾತಿಯೊಂದಿಗೆ ಯಾವುದೇ ಮುಚ್ಚುಮರೆ ಇಲ್ಲದೆ ಮಾತನಾಡಿ. ತಪ್ಪು ತಿಳುವಳಿಕೆಗಳಿಗೆ ಅವಕಾಶ ನೀಡಬೇಡಿ. ಸಲಹೆ: ದಂಪತಿಗಳು ವಾರಕ್ಕೊಮ್ಮೆಯಾದರೂ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಒಟ್ಟಾಗಿ ಸಮಯ ಕಳೆಯಿರಿ. ಇದು ನಿಮ್ಮ ನಡುವಿನ ಬಾಂಧವ್ಯವನ್ನು ವಜ್ರದಂತೆ ಗಟ್ಟಿಯಾಗಿಸುತ್ತದೆ. ಸ್ಪಿರಿಚುವಲ್ ವೈಬ್ಸ್ ವೀಕ್ಷಕರೇ, ಪ್ರೀತಿ ಮತ್ತು ಸಂಸಾರ ಎಂಬುದು ಜೀವನದ 2 ಕಣ್ಣುಗಳು. ವೃಷಭ ರಾಶಿಯವರಿಗೆ ಈ ವರ್ಷ ಗುರುವು ನಿಮ್ಮ ಸಂಸಾರದಲ್ಲಿ ಜೇನಿನಂತೆ ಸಕ್ಕರೆಯನ್ನು ತುಂಬಲಿದ್ದಾನೆ.
ಆದರೆ ನೆನಪಿಡಿ, ಹೊಸಬರ ಪ್ರವೇಶವಾಗುವಾಗ ಸ್ವಲ್ಪ ಜಾಗರೂಕರಾಗಿರಿ. ಆರೋಗ್ಯ ಮತ್ತು ಮುನ್ನೆಚ್ಚರಿಕೆಗಳು. 1. ಆರೋಗ್ಯ ಸುಧಾರಣೆ ಮತ್ತು ಮಾನಸಿಕ ನೆಮ್ಮದಿ. 2026ರ ವರ್ಷವು ವೃಷಭ ರಾಶಿಯವರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಪುನಶ್ಚೇತನ ನೀಡುವ ವರ್ಷ. ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತಿ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಬೆನ್ನು ನೋವು, ಕೀಲು ನೋವು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಹಳೆಯ ಸಮಸ್ಯೆಗಳಿಂದ ಈ ವರ್ಷ ನೀವು ಗಣನೀಯವಾಗಿ ಚೇತರಿಸಿಕೊಳ್ಳುವಿರಿ. ಸರಿಯಾದ ಚಿಕಿತ್ಸೆ ಫಲ ನೀಡುವ ಸಮಯವಿದು. ಮಾನಸಿಕ ಶಾಂತಿ. ಗುರುವಿನ ಶುಭ ದೃಷ್ಟಿಯಿಂದಾಗಿ ನಿಮ್ಮಲ್ಲಿನ ಆತಂಕ ಮತ್ತು ಅನಗತ್ಯ ಒತ್ತಡಗಳು ಕಡಿಮೆಯಾಗಲಿವೆ. ಮನಸ್ಸು ಶಾಂತವಾಗಿದ್ದರೆ ಜೀವನದ ಅರ್ಧ ಸಮಸ್ಯೆಗಳು ದೂರವಾದಂತೆ. ಈ ವರ್ಷ ನೀವು ಹೆಚ್ಚು ಪ್ರಸನ್ನರಾಗಿರುತ್ತೀರಿ. 2. ಎಚ್ಚರಿಕೆಯ ತಿಂಗಳುಗಳು. ರೆಡ್ ಅಲರ್ಟ್. ಗ್ರಹಗತಿಗಳು ಉತ್ತಮವಾಗಿದ್ದರೂ ಕೆಲವು ನಿರ್ದಿಷ್ಟ ಅವಧಿಗಳಲ್ಲಿ ನೀವು ಮೈಮರೆಯುವಂತಿಲ್ಲ. ಮಾರ್ಚ್ ಮತ್ತು ಅಕ್ಟೋಬರ್ ಈ 2 ತಿಂಗಳುಗಳಲ್ಲಿ ಗ್ರಹಗಳ ಸಂಚಾರವು ಸ್ವಲ್ಪ ಸವಾಲಿನಿಂದ ಕೂಡಿದೆ. ವಾಹನ ಚಾಲನೆ. ದೂರದ ಪ್ರಯಾಣ ಮಾಡುವಾಗ ಅಥವಾ ವಾಹನ ಚಾಲನೆ ಮಾಡುವಾಗ ಅತೀವ ಎಚ್ಚರಿಕೆ ಇರಲಿ. ಮೊಬೈಲ್ ಬಳಕೆ ಅಥವಾ ಅವಸರದ ಚಾಲನೆ ಬೇಡ. ಅನಿರೀಕ್ಷಿತ ಏರಿಳಿತ. ಅಕ್ಟೋಬರ್ ತಿಂಗಳಲ್ಲಿ ಹವಾಮಾನ ವೈಪರೀತ್ಯದಿಂದ ಬರುವ ಜ್ವರ ಅಥವಾ ಸೋಂಕುಗಳ ಬಗ್ಗೆ ಜಾಗ್ರತೆ ವಹಿಸಿ. ಸಣ್ಣ ಆರೋಗ್ಯ ಸಮಸ್ಯೆಯನ್ನು ನಿರ್ಲಕ್ಷಿಸಬೇಡಿ. 3. ಜೀವನ ಶೈಲಿ ಮತ್ತು ಆಹಾರ ಕ್ರಮ. ನಿಮ್ಮ ರಾಶಿಯ ಅಧಿಪತಿ ಶುಕ್ರನಾಗಿರುವುದರಿಂದ ನೀವು ಐಷಾರಾಮಿ ಆಹಾರ ಪ್ರಿಯರು. ಆದರೆ ಈ ವರ್ಷ ಸ್ವಲ್ಪ ಹತೋಟಿ ಅಗತ್ಯ. ಸಾತ್ವಿಕ ಆಹಾರ. ಈ ವರ್ಷ ಜಂಕ್ ಫುಡ್ ಮತ್ತು ಅತಿಯಾದ ಸಿಹಿ ಪದಾರ್ಥಗಳಿಂದ ದೂರವಿರಿ. ಮನೆಯಲ್ಲಿ ತಯಾರಿಸಿದ ಸಾತ್ವಿಕ ಆಹಾರಕ್ಕೆ ಆದ್ಯತೆ ನೀಡಿ. ಇದು ನಿಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ನಿಯಮಿತ ವ್ಯಾಯಾಮ. ಕೇವಲ ಜಿಮ್ಗೆ ಹೋಗುವುದು ಮಾತ್ರವಲ್ಲ, ಪ್ರತಿದಿನ ಕನಿಷ್ಠ 20 ನಿಮಿಷಗಳ ಕಾಲ ನಡಿಗೆ ಅಥವಾ ಯೋಗಾಸನ ನಿಮ್ಮನ್ನು ವರ್ಷವಿಡೀ ಲವಲವಿಕೆಯಿಂದ ಇರಿಸುತ್ತದೆ. ವಿಶೇಷವಾಗಿ ವೃಷಭ ರಾಶಿಯವರಿಗೆ ಕುತ್ತಿಗೆ ಮತ್ತು ಗಂಟಲಿನ ಭಾಗಕ್ಕೆ ಸಂಬಂಧಿಸಿದ ವ್ಯಾಯಾಮಗಳು ಹೆಚ್ಚು ಪ್ರಯೋಜನಕಾರಿ. 4. ಮುನ್ನೆಚ್ಚರಿಕೆ. ನೀರಿನಂಶ. ನಿಮ್ಮ ದೇಹದಲ್ಲಿ ನೀರಿನಂಶ ಕಡಿಮೆಯಾಗದಂತೆ ನೋಡಿಕೊಳ್ಳಿ. ಸಲಹೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದರೂ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಈ ವರ್ಷ ತಡೆಗಟ್ಟುವಿಕೆ ಚಿಕಿತ್ಸೆಗಿಂತ ಉತ್ತಮ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಎಂಬ ಗಾದೆಯನ್ನು ಮರೆಯಬೇಡಿ. ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಎಂಬುದು ಕೇವಲ ಮಾತಲ್ಲ, ಅದು ಜೀವನದ ಸತ್ಯ. ವೃಷಭ ರಾಶಿಯವರಿಗೆ ಈ ವರ್ಷ ಪ್ರಕೃತಿಯೇ ನಿಮ್ಮನ್ನು ಗುಣಪಡಿಸಲಿದೆ. ಆದರೆ ಮಾರ್ಚ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಮಾತ್ರ ನೀವು ಸ್ವಲ್ಪ ಹೆಚ್ಚುವರಿ ಜಾಗೃತಿ ವಹಿಸಬೇಕೆಂದು ನಕ್ಷತ್ರಗಳು ಹೇಳುತ್ತಿವೆ. ನಿಮ್ಮ ಜೀವನ ಶೈಲಿಯಲ್ಲಿ ಸಣ್ಣ ಬದಲಾವಣೆ ಮಾಡಿಕೊಳ್ಳಿ. ನೋಡಿ, ಈ ವರ್ಷ ಪೂರ್ತಿ ನೀವು ಬೆಟ್ಟದಷ್ಟು ಬಲವನ್ನು ಅನುಭವಿಸುತ್ತೀರಿ. ವಿಶೇಷ ಪರಿಹಾರಗಳು ಮತ್ತು ಸಲಹೆಗಳು. ಮಂತ್ರಪಠಣೆ ಮತ್ತು ದೇವತಾ ಆರಾಧನೆ. ಗ್ರಹಗಳ ಅಶುಭ ಪ್ರಭಾವವನ್ನು ತಗ್ಗಿಸಲು ಮಂತ್ರಶಕ್ತಿಯೇ ರಾಮಬಾಣ. ಮಹಾಮೃತ್ಯುಂಜಯ ಮಂತ್ರ. ನಿಮ್ಮ ಆರೋಗ್ಯದ ಮೇಲೆ ಏನಾದರೂ ಕೆಟ್ಟ ದೃಷ್ಟಿ ಬಿದ್ದಿದ್ದರೆ ಅಥವಾ ಮಾನಸಿಕವಾಗಿ ದಣಿದಿದ್ದರೆ ದಿನವೂ ಕನಿಷ್ಠ 11 ಬಾರಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ. ಇದು ಅಕಾಲಿಕ ಅಪಘಾತ ಮತ್ತು ಅನಾರೋಗ್ಯದಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಶ್ರೀ ಸೂಕ್ತಂ. ವೃಷಭ ರಾಶಿಯ ಅಧಿಪತಿ ಶುಕ್ರನಾಗಿರುವುದರಿಂದ ಆರ್ಥಿಕ ಅಭಿವೃದ್ಧಿಗಾಗಿ ದಿನವೂ ಅಥವಾ ಪ್ರತಿ ಶುಕ್ರವಾರ ಶ್ರೀ ಸೂಕ್ತಂ ಪಠಿಸುವುದು ಅಥವಾ ಕೇಳುವುದು ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗುವಂತೆ ಮಾಡುತ್ತದೆ. ಶಿವ ಪಾರ್ವತಿ ಮತ್ತು ಹನುಮಂತ. ಈ ವರ್ಷ ಶಿವ ಪಾರ್ವತಿಯರ ಆರಾಧನೆ ಕುಟುಂಬದಲ್ಲಿ ಸಾಮರಸ್ಯ ತರುತ್ತದೆ. ಶನಿವಾರದಂದು ಹನುಮಂತನ ದರ್ಶನ ಪಡೆಯುವುದು ಶನಿದೇವನ ಕೆಟ್ಟ ದೃಷ್ಟಿಯಿಂದ ನಿಮ್ಮನ್ನು ರಕ್ಷಿಸುತ್ತದೆ. 2. ಶನಿವಾರ ಮತ್ತು ಗುರುವಾರದ ವಿಶೇಷ ಪೂಜೆ. ದುರ್ಗಾದೇವಿಯ ಆರಾಧನೆ. ಶನಿವಾರದಂದು ರಾಹುಕಾಲದಲ್ಲಿ ದುರ್ಗಾದೇವಿಗೆ ನಿಂಬೆಹಣ್ಣಿನ ದೀಪ ಹಚ್ಚುವುದು ಅಥವಾ ಅರಶಿನ ಅರ್ಚನೆ ಮಾಡುವುದು ನಿಮ್ಮ ಜೀವನದ ಅಡೆತಡೆಗಳನ್ನು ನಿವಾರಿಸುತ್ತದೆ. ದತ್ತಾತ್ರೇಯ ಆರಾಧನೆ. ಗುರುವಾರ ದತ್ತಾತ್ರೇಯ ಸ್ವಾಮಿಯ ಸ್ಮರಣೆ ಮಾಡುವುದರಿಂದ ನಿಮಗೆ
ಗುರುಬಲ ಹೆಚ್ಚಾಗುತ್ತದೆ. ಗುರುಚರಿತ್ರೆಯ ಪಾರಾಯಣ ಅಥವಾ ದತ್ತಾತ್ರೇಯ ಅಷ್ಟೋತ್ತರ ಪಠಿಸುವುದು ಜ್ಞಾನ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ. 3. ರತ್ನ ಮತ್ತು ರುದ್ರಾಕ್ಷಿ ಧಾರಣೆ. ನಿಮ್ಮ ದೇಹದಲ್ಲಿನ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಇವು ಸಹಕಾರಿ. 9 ಮುಖಿ ರುದ್ರಾಕ್ಷಿ. 9 ಮುಖದ ರುದ್ರಾಕ್ಷಿಯು ದುರ್ಗಾದೇವಿಯ ಸ್ವರೂಪ. ಇದನ್ನು ಧರಿಸುವುದರಿಂದ ನಿಮ್ಮಲ್ಲಿ ಧೈರ್ಯ ಹೆಚ್ಚಾಗುತ್ತದೆ ಮತ್ತು ಮಾನಸಿಕ ಭಯ ದೂರವಾಗುತ್ತದೆ. ವಜ್ರ. ವೃಷಭ ರಾಶಿಯವರಿಗೆ ವಜ್ರವು ಅದೃಷ್ಟದ ರತ್ನ. ಶುಕ್ರವಾರದಂದು ಚಿನ್ನ ಅಥವಾ ಬೆಳ್ಳಿಯ ಉಂಗುರದಲ್ಲಿ ವಜ್ರವನ್ನು ಧರಿಸುವುದರಿಂದ ವೈವಾಹಿಕ ಜೀವನ ಸುಖಮಯವಾಗುತ್ತದೆ ಮತ್ತು ಸೌಂದರ್ಯ, ಐಶ್ವರ್ಯ ವೃದ್ಧಿಯಾಗುತ್ತದೆ. 4. ಸೂರ್ಯಾರ್ಘ್ಯ ಮತ್ತು ದಾನದ ಮಹತ್ವ. ಸೂರ್ಯ ನಮಸ್ಕಾರ. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸಿ, ಅಂದರೆ ಅರ್ಘ್ಯ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಸಮಾಜದಲ್ಲಿ ಗೌರವ ತಂದುಕೊಡುತ್ತದೆ. ಪರಿಹಾರ ಕ್ರಿಯೆ. ಶನಿವಾರದಂದು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕೈಲಾದ ಸಹಾಯ ಮಾಡಿ. ಇದು ಶನಿದೇವನನ್ನು ಪ್ರಸನ್ನಗೊಳಿಸುವ ಸುಲಭ ಮಾರ್ಗ. ಸ್ನೇಹಿತರೆ, ವಿಧಿಬರಹವನ್ನು ಯಾರೂ ಬದಲಿಸಲು ಸಾಧ್ಯವಿಲ್ಲದಿದ್ದರೂ ದೈವಬಲ ಮತ್ತು ಸತ್ಕರ್ಮಗಳ ಮೂಲಕ ಅದರ ತೀವ್ರತೆಯನ್ನು ಖಂಡಿತವಾಗಿಯೂ ಕಡಿಮೆ ಮಾಡಬಹುದು. ವೃಷಭ ರಾಶಿಯವರಾದ ನೀವು ಈ ಸಣ್ಣ ಪರಿಹಾರಗಳನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಪಾಲಿಸಿ. ನಿಮ್ಮ ಮೇಲೆ ಭಗವಂತನ ಆಶೀರ್ವಾದ ಸದಾ ಇರಲಿ ಎಂದು ಸ್ಪಿರಿಚುವಲ್ ವೈಬ್ಸ್ ಆಶಿಸುತ್ತದೆ. ನೋಡಿದ್ರಲ್ಲ ವೃಷಭ ರಾಶಿಯವರೇ, ಬರುವಂತಹ ಶ್ರೀ ಪರಾಭವ ನಾಮ ಸಂವತ್ಸರವು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ತರಲಿದೆ ಎಂದು. ಈ ವರ್ಷ ಕೆಲವು ಕಡೆ ಮಿಶ್ರ ಫಲಗಳಿದ್ದರೂ ಶನಿದೇವನ ಲಾಭಸ್ಥಾನದ ಸಂಚಾರ ಮತ್ತು ಗುರುವಿನ ಅನುಗ್ರಹ ನಿಮ್ಮನ್ನು ಯಶಸ್ಸಿನತ್ತ ಮುನ್ನಡೆಸಲಿದೆ. ನೆನಪಿಡಿ, ಜ್ಯೋತಿಷ್ಯ ಎಂಬುದು ನಮಗೆ ದಾರಿದೀಪವಿದ್ದಂತೆ, ಆದರೆ ಆ ದಾರಿಯಲ್ಲಿ ನಡೆಯುವ ಕಠಿಣ ಪರಿಶ್ರಮ ಮತ್ತು ಭಕ್ತಿ ನಿಮ್ಮದಾಗಿರಬೇಕು. ವೀಕ್ಷಕರೇ, ನಿಮ್ಮಲ್ಲಿ ಎಷ್ಟು ಜನರಿಗೆ ವಿದೇಶಕ್ಕೆ ಹೋಗುವ ಕನಸಿದೆ ಅಥವಾ ಈ ವರ್ಷ ಹೊಸ ಉದ್ಯೋಗದ ನಿರೀಕ್ಷೆಯಲ್ಲಿದ್ದೀರಾ? ನಿಮ್ಮ ಅನಿಸಿಕೆಗಳನ್ನು ಈ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಪ್ರತಿಯೊಂದು ಕಮೆಂಟ್ ನಮಗೆ ಮುಂದಿನ ವಿಡಿಯೋ ಮಾಡಲು ಸ್ಫೂರ್ತಿ ನೀಡುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ. ನಿಮ್ಮ ಕುಟುಂಬದಲ್ಲಿ ಅಥವಾ ಸ್ನೇಹಿತರಲ್ಲಿ ಯಾರಾದರೂ ವೃಷಭ ರಾಶಿಯವರಿದ್ದರೆ ಅವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರ ವರ್ಷವು ಸುಖಮಯವಾಗಿರಲಿ. ಇದೇ ರೀತಿಯ ನಿಖರವಾದ ರಾಶಿ ಭವಿಷ್ಯ, ಪಂಚಾಂಗದ ಮಾಹಿತಿ ಮತ್ತು ಆಧ್ಯಾತ್ಮಿಕ ರಹಸ್ಯಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ. ಇದರಿಂದ ನಮ್ಮ ಮುಂದಿನ ಯಾವುದೇ ವಿಡಿಯೋ ನೀವು ಮಿಸ್ ಮಾಡಿಕೊಳ್ಳುವುದಿಲ್ಲ. ಶ್ರೀ ಪರಾಭವ ನಾಮ ಸಂವತ್ಸರವು ನಿಮ್ಮೆಲ್ಲರ ಬಾಳಿನಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಆಶಿಸುತ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಧನ್ಯವಾದಗಳು.